ಬೆಂಗಳೂರು ನಗರದಲ್ಲಿ ಅಕ್ರಮ ಕಟ್ಟಡಗಳಿಗಾಗಲಿ ಹೊಸ ಕಟ್ಟಡಗಳಿಗಾಗಲಿ OCCC ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದ್ರೆ ವಿದ್ಯುತ್ ನೀರು ಒಳಚರಂಡಿ ವ್ಯವಸ್ಥೆ ಕೊಡಬೇಡಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಹೀಗಾಗಿ ಕಟ್ಟಡದ ಮಾಲೀಕರು ಮೂಲಭೂತ ಸೌಕರ್ಯ ಇಲ್ಲದೆ ಪರದಾಡುವಂತಾಗಿತ್ತು. ಇದೀಗ ಅಂತ ಕಟ್ಟಡ ಮಾಲೀಕರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಹಾಗಿದ್ರೆ ಏನು ಆ ಗುಡ್ ನ್ಯೂಸ್ ಅಂತೀರಾ? ಈ ಸ್ಟೋರಿ ನೋಡಿ. ಗ್ರೇಟರ್ ಬೆಂಗಳೂರು ಜನರಿಗೆ ಗುಡ್ ನ್ಯೂಸ್. 30-40 ಸೈಟ್ ಕಟ್ಟಡಕ್ಕೆ ಓಸಿ ವಿನಾಯಿತಿ ಘೋಷಣೆ. ಹೌದು, ಬೆಂಗಳೂರು ನಗರದಲ್ಲಿ ಸಾಕಷ್ಟು ಅಕ್ರಮ ಕಟ್ಟಡಗಳು ತಲೆ ಎತ್ತುತ್ತಾ ಇವೆ. ಈ ಅಕ್ರಮ ಕಟ್ಟಡಗಳಿಂದಾಗಿ ನಗರದಲ್ಲಿ ಸಾಕಷ್ಟು ಸಾವು ನೋವು ಸಂಭವಿಸ್ತಾ ಇರೋದ್ರಿಂದ ನಿವೇಶನಗಳಿಗೆ ಓಸಿ ಸಿಸಿ ಇದ್ರಷ್ಟೇ ವಿದ್ಯುತ್ ನೀರು ಒಳಚರಂಡಿ ವ್ಯವಸ್ಥೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿತ್ತು. ಇದರಿಂದ ನಗರದಲ್ಲಿ ಓಸಿ ಇಲ್ಲದ ನೂರಾರು ಕಟ್ಟಡ ಮಾಲೀಕರಿಗೆ ಮೂಲಭೂತ ಸೌಕರ್ಯ ಇಲ್ಲದೆ ಪರದಾಡುವಂತಾಗಿತ್ತು. ಇದಕ್ಕೆ ಸರ್ಕಾರ 1200 ಚದರ ಅಡಿ ವಿಸ್ತೀರ್ಣ ಮೀರದಂತೆ ನಿವೇಶನದಲ್ಲಿ ನೆಲ ಮತ್ತು 2 ಅಂತಸ್ತು ಅಥವಾ ಸ್ಟಿಲ್ಟ್ ಮತ್ತು 3 ಅಂತಸ್ತಿನ ಕಟ್ಟಡಗಳಿಗೆ ಓಸಿ ವಿನಾಯಿತಿಯನ್ನು ಕೊಟ್ಟಿದೆ. ಇದಕ್ಕೆ ನಮ್ಮಂತ ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಆಗಿದೆ ಎನ್ನುತ್ತಿದ್ದಾರೆ. ಒಂದು ಏನು ಸರ್ಕಾರದ ಆದೇಶ ಇದೆ, ಇವತ್ತು ಬೆಂಗಳೂರು ನಗರದಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಏನು ಮನೆ ಕಟ್ಟುವಂತಹ ಒಂದು ಗ್ರಾಹಕರು ಇದ್ದಾರೋ, ಆ ಮನೆ ಕಟ್ಟಲಿಕ್ಕೆ ಯಾರು ಕನಸು ಕಟ್ಕೊಂಡಿದ್ದಾರೋ ಅವ್ರಿಗೆಲ್ಲ ನಿಟ್ಟುಸಿರು ಬಿಡುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಕಾರಣ 1200 ಅಡಿ ಅಂದ್ರೆ 30-40 ಸೈಟ್ಗಿನ ಇರ್ತಕ್ಕಂಥವ್ರಿಗೆ ಓಸಿ ಮತ್ತೆ ಸಿಸಿಯಲ್ಲಿ ವಿನಾಯಿತಿ ಕೊಡ್ತಕ್ಕಂಥದ್ದು ಸರ್ಕಾರದ ನಿಜವಾಗಿಯೂ ಸಹ ಒಂದು ಶ್ಲಾಘನೀಯ ಮತ್ತು ಅನೇಕ ಲಕ್ಷಾಂತರ ಜನರಿಗೆ ಇದರಿಂದ ಅನುಕೂಲ ಕೂಡ ಆಗ್ತಾ ಇದೆ. ಇನ್ನು ನಕ್ಷೆ ಮಂಜೂರಾತಿ ಪ್ರಕಾರ ಕಟ್ಟಡ ನಿರ್ಮಿಸದೆ ಓಸಿ ಹೊಂದಿಲ್ಲದ ಅಕ್ರಮ ಕಟ್ಟಡಗಳಿಗೆ ನೀರು ವಿದ್ಯುತ್ ಚರಂಡಿ ಸಂಪರ್ಕ ನೀಡದಂತೆ ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ಆದೇಶ ನೀಡಿದ್ರಿಂದ ನಗರದಲ್ಲಿ ಕಳೆದ 6 ತಿಂಗಳಿಂದ ವಿದ್ಯುತ್ ನೀರು ಸಂಪರ್ಕ ಇಲ್ಲದೆ ಲಕ್ಷಾಂತರ ಜನ ತೊಂದರೆಗೆ ಒಳಗಾಗಿದ್ರು. ಇದೀಗ ಸರ್ಕಾರ 1200 ಚದರ ಅಡಿ ವಿಸ್ತೀರ್ಣ ಮೀರದಂತಹ ಕಟ್ಟಡಗಳ ಮಾಲೀಕರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ. ಇತ್ತ ದೊಡ್ಡ ದೊಡ್ಡ ಕಟ್ಟಡ ಮಾಲೀಕರು 4ನೇ ಮಹಡಿ 5ನೇ ಮಹಡಿ ಕಟ್ಟಬೇಕು ಅಂದುಕೊಂಡಿದ್ದ ಮಾಲೀಕರ ಕಣ್ಣು ಕೆಂಪಾಗಿದೆ. ಇದಕ್ಕೆ ಯಾರೋ ಕಷ್ಟಪಟ್ಟು 30-40 ಸೈಟ್ ಖರೀದಿ ಮಾಡಿ ಕಟ್ಟಡ ಕಟ್ಟೋರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಬೇಕಾದರೂ ದೊಡ್ಡ ದೊಡ್ಡ ಕಟ್ಟಡ ಮಾಲೀಕರು ಕೋರ್ಟ್ಗೆ ಹೋಗ್ಲಿ ಎನ್ನುತ್ತಿದ್ದಾರೆ. ನಮಸ್ಕಾರ. ಇವತ್ತು ಕರ್ನಾಟಕದ ಮಹಾಜನತೆಗೆ ಒಂದು ಒಳ್ಳೆಯ ಸುದ್ದಿ. ಯಾರು 1200 ಅಡಿಯಲ್ಲಿ ಕಟ್ಟಡ ಕಟ್ತಿದ್ದಾರೆ, 30-40 ಸೈಟಲ್ಲಿ ಕಟ್ಟಡ ಕಟ್ಟೋರಿಗೆ ಇವತ್ತು ಉಚ್ಚ ನ್ಯಾಯಾಲಯ ಆದೇಶ ಏನಿತ್ತು ಅಂದರೆ ಅವ್ರಿಗೆ ಒಂದು ಓಸಿ ಬೇಕಾಯಿತು. ಆದರೆ ನಿನ್ನೆ ಸರ್ಕಾರ ಒಂದು ಮಹತ್ವದ ಒಂದು ಯೋಜನೆ, ಮಹತ್ವದ ಒಂದು ನಿರ್ಣಯ ಮಾಡಿದ್ದಾರೆ. ಯಾರಿಗೂ ಕರ್ನಾಟಕದ ಜನರಿಗೆ, ವಿಶೇಷವಾಗಿ ಬೆಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ಬೆಂಗಳೂರು ಜನತೆಗೆ ಸುಮಾರು ಇವತ್ತು 1 ಲಕ್ಷ ಅಪ್ಲಿಕೇಶನ್ ಪೆಂಡಿಂಗ್ ಇದೆ. ಇವರಿಗೆಲ್ಲ ಒಂದು ರಿಲೀಫ್ ಸಿಕ್ಕಿದೆ. ಒಟ್ಟಾರೆ ಅಕ್ರಮವಾಗಿ ಕಟ್ಟಿದ ಕಟ್ಟಡಗಳಿಗೆ ಮೂಲಭೂತ ಸೌಕರ್ಯ ಒದಗಿಸದೆ ಕಡಿವಾಣ ಹಾಕಿದ್ದ ಸುಪ್ರೀಂ ಕೋರ್ಟ್ಗೆ ಇದೀಗ ಸರ್ಕಾರ ಮಧ್ಯಮ ವರ್ಗದ ಜನರಿಗೆ ಓಸಿ ವಿನಾಯಿತಿ ಕೊಟ್ಟು ಅನುಕೂಲ ಆಗುವಂತೆ ಮಾಡಿದೆ. ಇದರಿಂದ ದೊಡ್ಡ ದೊಡ್ಡ ಅಕ್ರಮ ಕಟ್ಟಡ ಮಾಲೀಕರಿಗೆ ಇದೀಗ ಮೇಲೆ ಕೆಳಗೆ ನೋಡುವಂತಾಗಿದೆ. ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.